As far as 490T stay is not granted as far as the DV Act ಇವ್ರಿಗೆ ಸ್ಟೇ ಆಗಿದೆಯಾ? ಆಗಿದೆ ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಆಗಿದೆ. ಅವರು ಹೇಳ್ತಿದ್ದಾರೆ ನಾವು ಹೇಳಿಲ್ಲ ಮೈನರ್. ಲಾಸ್ಟ್ ಟೈಮ್ ಈಗ ಅಷ್ಟೇ ಹೇಳಿದ್ರು. ಡೋಂಟ್ ಗೆಟ್ ಟಚಿ. ಲಾಸ್ಟ್ ಟೈಮ್ ಸ್ಟೇ ತಗೋವಾಗ ಎಲ್ಲಾ ಕೇಸಲ್ಲೂ ಸ್ಟೇ ಆಗಿದೆ ಅಂತ ಸುಳ್ಳು ಹೇಳಿದ್ದಾರೆ. 490 ಪರವಾಗಿಲ್ಲ ಹೇಳಿ, ಏನ್ ತೊಂದ್ರೆ? ಎಸ್ ಸರ್. ಎಸ್ ಮ್ಯಾಮ್. ಹಾ ಕಮ್ ಆನ್, I'll place it on record. All objections. ಅಷ್ಟೊಂದಾ? ಇಲ್ಲ, ಒಂದು ಅವ್ರು ಕೊಟ್ಟಿದ್ದೀರಾ ಕಾಪಿ? ಈಗ ಕೊಡ್ತೇನೆ because there's no advocate, it's a party in person. ಕಾಪಿ ತಗೊಳ್ಳಿ. ಅಬ್ಜೆಕ್ಷನ್ has not been served to us. I appear in 43.4 ಈಗ ಕೊಡ್ತೇನೆ. ನೀವು ಯಾರಿಗೆ? for the in-laws, father-in-law. ಹಾ Go to the ಪರವಾಗಿಲ್ಲ. same house. ಅಬ್ಜೆಕ್ಷನ್ ಬೇಡವಾ? ಕೊಡಿ. ಅವರಿಗೆ ನೋಡ್ಬಿಡಿ ಒಂದ್ಸರಿ. ಈಗಲ್ಲ, ಮನೇಲಿ ನೋಡ್ಕೊಂಬನ್ನಿ. ಮೈನ್ ಕೇಸ್ ಅಲ್ಲ, ಅದು ಅಬ್ಜೆಕ್ಷನ್ ನೋಡಿದ್ಮೇಲೆ ಮೇನ್ ಕೇಸ್ ಹೇಳಿ. ಕನೆಕ್ಟೆಡ್ ಕೇಸ್ ಯಾಕೆ? ಕನೆಕ್ಟೆಡ್ ಅಬ್ಜೆಕ್ಷನ್ ಎಲ್ಲದ್ರಲ್ಲೂ ಹಾಕಿದೀರಾ? all ಈಗ ನಿಮ್ದೇನು? ವಾಟ್ಸ್ ದಿ ಮೈನ್ ಕೇಸ್ ಇವತ್ತು ಆರ್ಡರ್ ಇತ್ತು, ಅದಕ್ಕೆ ಆರ್ಡರ್ ಇದೆಯಾ? ನಾನೇನ್ ಹೇಳಿಲ್ವಲ್ಲ ಅದನ್ನ. ವೆಕೆಟ್ ಸ್ಟೇ ಹಾಕಿದ್ವಿ ನಾವು. ಎಲ್ಲಿ ಹಾಕಿದ್ದೀರಾ ವೆಕೆಟಿಂಗ್ ಸ್ಟೇ? I'm ready. ಹೌದು, ವೆಕೆಟ್ ಸ್ಟೇ ಫೈಲ್ ಮಾಡಿದ್ವಿ ಲಾಸ್ಟ್ ಟೈಮ್. ಓ ಏನಾಗಿತ್ತು ಅದನ್ನ ಹೇಳಿ ಹೇಳಿ ಆಯ್ತು. ಮೇನ್ ಕೇಸ್ ಲಾಸ್ಟ್ ಟೈಮ್ ಆರ್ಡರ್ ಅಂತ ಆಗಿತ್ತು. ಮೇನ್ ಕೇಸ್ ಆರ್ಡರ್ ಅಂತ ಆಗಿಲ್ಲ, ವೆಕೇಶನ್ ಮುಗಿಸೋಣ. ಹೇಳಿ ಮೇನ್ ಕೇಸ್. ಪಾಸ್ಟ್ ಅಂತ. ಮೈಲರ್ ಈಗ ಸ್ಟೇ ಹೆಂಗ್ ತಗೊಂಡಿಯಾರ ಅಂದ್ರೆ ಅವ್ರು ಹೇಳ್ತಾರೆ ಫಸ್ಟ್ ಹೆಂಗ್ ತಗೊಂಡ್ರು ಅಂತ ಅವ್ರಿಗೆ ಗೊತ್ತು. ಹೇಳಿ ಸರ್. To the petition, the main petition was 2024. I will demonstrate. ಅದೇ ಓನ್ಲಿ ಇನ್ ದಿ ವೆಕೇಟಿಂಗ್ ಸ್ಟೇ. Yes. Yes. 2024. Lordships was pleased to look into the fact that page number 28, my lords. 2024, the main case. There he makes a statement that in the complaint, 28, unnumbered para 3, my lords. ದಿನಾಂಕ 19/8/24 ರಂದು ನಾನು ನನ್ನ ಹೆಂಡತಿ ಜೊತೆ ಅವರು ಹಾಕುತ್ತಿರುವ ಷರತ್ತುಗಳ ಬಗ್ಗೆ ಮಾತಾಡಿಕೊಂಡು ಮೆಟ್ಟಲಿನಿಂದ ಕೆಳಗಡೆ ಇಳಿಯುತ್ತಿರುವಾಗ, ಅದೇ ಮೆಟ್ಲಿಂದ ಕೆಳಗೆ ತಳ್ಳಿದ್ರು ಅಂದಲ್ಲ ತಾನೆ. and thereafter my lords his statement before the police speaks otherwise, my lords, which is at page number 56, talking about the same incident with the specified date. Paragraph 3 even the same, my lords, page 56, ದಿನಾಂಕ 19/8 ಡಿಸ್ಲೊಕೇಟ್ ಆಗಿರೋದಕ್ಕೆ ಉಂಡ್ ಸರ್ಟಿಫಿಕೇಟ್ ಇದೆಯಾ? dislocate, my lords, his dislocation was an incident of 19/8. To add on to this, my lords, what he does is that he alleges me that I pulled his injured hand. Thereafter a wound certificate is generated, which your lordships can That see I at page saw. 50. Yes. That is the condition. Because now what is the allegation here? that is the allegation. 18329. This is the crux, my lord, that's all. ಕ್ರಕ್ಸ್ ಇರ್ಲಿ ಸರ್. ವಾಟ್ ಇಸ್ ದಿ ಒಫೆನ್ಸ್ ಏನು? Offense under section 191 clause 2, 329 clause 4, 352, 115 clause 2, 351 clause 3. Yes Apart sir. from That's injury- all. That's all, my lord. That you pulled his hand. That's all. Now, further instructions from the complainant, I got to know, my lords, I have also disclosed in my objections that he is alleging that the statement that was taken by the police from him, the statement where I took stay on, stating that his statement before the police is completely different from his complaint version. He has filed a complaint against the police himself, which is pending. Yes sir. ಸೊ ಈಗ ನನ್ನ ಸ್ಟೇಟ್ಮೆಂಟ್ ಇರ್ತದೆ, ನಾನು ರೀಸ್ಟೇಟ್ಮೆಂಟ್ ಪೊಲೀಸ್ ಅವ್ರಿಗೆ ಕೊಟ್ಟಿಲ್ಲ. ಅವರು ಫೇಕ್ ಆಗಿ ಕ್ರಿಯೇಟ್ ಮಾಡಿರೋದು. ಏನಕ್ಕೆ ಅಂದ್ರೆ ಪೆಟಿಷನ್ ಕಾಪಾಡಕ್ಕೋಸ್ಕರ ಅವ್ರು ಕ್ರಿಯೇಟ್ ಮಾಡಿರೋ ಸ್ಟೇಟ್ಮೆಂಟ್. ನಾನ್ ಕೊಟ್ಟ ಪೋಸ್ಟಲ್ ಸ್ಟೇಟ್ಮೆಂಟ್ ನ ಕಲ್ಸಿದೀನಿ, ಆ ಸ್ಟೇಟ್ಮೆಂಟ್ ಚಾರ್ಜ್ ಶೀಟ್ ಅಲ್ಲಿ ಹಾಕೇ ಇಲ್ಲ. ಆಯ್ತು, ಆಮೇಲೆ ಅದ್ಬಿಟ್ಟು ಅವ್ರು ಫೇಕ್ ಆಗಿ ಕ್ರಿಯೇಟ್ ಮಾಡ್ಯಾರ. ಮತ್ತೆ ಅಬ್ಜೆಕ್ಷನ್ ಅದು ನೀವು ಪೊಲೀಸ್ ಮೇಲೆ ಹಾಕಿದಿರಲ್ಲ ಕಂಪ್ಲೇಂಟ್, ಅದ್ರಲ್ಲಿ ಮಾಡಿ. ಇದ್ರಲ್ಲಿ ಹೇಳಿ ಫಸ್ಟ್. ಸೊ ಅಬ್ಜೆಕ್ಷನ್ ಜೊತೆ ಒಂದು ಸೈಟೇಷನ್ ಫೈಲ್ ಮಾಡಿದ್ವಿ. ಅದ್ರಲ್ಲಿ ಸೈಟೇಷನ್ ಫಸ್ಟ್ ಫ್ಯಾಕ್ಟ್ಸ್ ಹೇಳಿ ಸರ್. ಸೈಟೇಷನ್ ಆಮೇಲೆ ಫ್ಯಾಕ್ಟ್ಸ್ ಬಂದು ಸೊ ಅಫೆನ್ಸ್ ಬಂದ್ಬಿಟ್ಟು ಮರ್ಡರ್ ಅಟೆಂಪ್ಟ್. ಮರ್ಡರ್ ಅಟೆಂಪ್ಟ್ ಯಾರಿಗೆ ಸರ್? ಕಾಪಾಡಕಂತಾನೆ ಮರ್ಡರ್ ಅಟೆಂಪ್ಟ್ ಸೆಕ್ಷನ್ ನ ಹಾಕಿಲ್ಲ ಅವರು. ಈಗ ನಂದು ರೀಸ್ಟೇಟ್ಮೆಂಟ್ ಪೊಲೀಸ್ ನಿಮ್ಗೆ 307 ನಿಮ್ಮನ್ನ ವೈಫ್ ಟ್ರೈ ಟು ಮರ್ಡರ್ ಯು ಸ್ಟೇಟ್ ಕೇಸ್ ನ ತಳ್ಬಿಟ್ಟು ಸಾಯಿಸಕ್ ನೋಡಿರೋದು. ಸ್ಟೇರ್ ಕೇಸ್ ಇಂದ ವೂಂಡ್ ಏನಾಯ್ತು? ಅದು 66 ಪೇಜ್ ಇದೆ, ಸಬ್ಮಿಟ್ ಮಾಡಿಲ್ಲ ಇವರು. ಅಲ್ಲ ವೂಂಡ್ ಎಲ್ಲಿದೆ? ನಿಮ್ಮ ಹತ್ರ ಇದೆಯಾ? ನೀವು ತಳ್ಳದ್ಮೇಲೆ ಏನಾರು ಒಂದು ಆಗಿರ್ಬೇಕಲ್ಲ. ಸರ್ಜರಿ ಆಗಿದೆ ಮೈಲಾಡ್. ಅಲ್ಲ ಎಲ್ಲಿದೆ ಅದೆಲ್ಲ ಡಾಕ್ಯುಮೆಂಟ್ಸ್? ಅಲ್ಲಿ ಡಾಕ್ಯುಮೆಂಟ್ಸ್ ಪೆಟಿಷನರ್ ಬಂದ್ಬಿಟ್ಟು ಕೋರ್ಟ್ ಸಬ್ಮಿಟ್ ಮಾಡಿಲ್ಲ. ನೀವು ಕೊಡಿ ಸರ್. ಎಂಟೈರ್ ಚಾರ್ಜ್ ಶೀಟ್ ಇಷ್ಟು ಚಾರ್ಜ್ ಶೀಟ್ 131 ಪೇಜಸ್ ಇದೆ ಚಾರ್ಜ್ ಶೀಟ್. ಆದ್ರೆ ಪೆಟಿಷನರ್ ಕೋರ್ಟ್ ಫೈಲ್ ಮಾಡಿದ್ರೆ ಬರೀ 26 ಪೇಜಸ್ ಅಷ್ಟೇನೆ. ಎಲ್ಲಾ ಫ್ಯಾಕ್ಟ್ಸ್ ಮುಚ್ಚಾಕ್ಬಿಟ್ಟು ಸುಳ್ಳು ಹೇಳಿ ಸ್ಟೇ ರಿಲೀಫ್ ಕೇಳ್ತಾ ಇದಾರೆ.
ಸೊ ಈ ತರ ಈಗ 4 ಇದ್ರಲ್ಲಿ ಎಲ್ಲಿದೆ ನಿಮ್ಗೆ ತಳ್ಳದ ಮೇಲೆ ಏಟ್ ಆಯ್ತು, ಏಟ್ ಆದ್ಮೇಲೆ ಸರ್ಜರಿ ಆಯ್ತು, ಸರ್ಜರಿ ಆದ್ಮೇಲೆ ಅದಾಯ್ತು ಅಂತ ಎಲ್ಲಿದೆ? ಹೌದು ಮೇಡಮ್. ಸೊ ಇಂಡೆಕ್ಸ್ ಚಾರ್ಜ್ ಶೀಟ್ ಇಂಡೆಕ್ಸ್ ಇದೆ ಮೇಡಮ್. ಇಂಡೆಕ್ಸ್ ಅಲ್ಲ, 66 ಪೇಜ್ ಇದೆ ಮೇಡಮ್. ನಾನು ತೋರಿಸ್ತೀನಿ. ಸೀರಿಯಲ್ ನಂಬರ್ 10 ಮೇಡಮ್. ಇಂಡೆಕ್ಸ್ ಅಲ್ಲಿ ಸೀರಿಯಲ್ ನಂಬರ್ 10, ಚಾರ್ಜ್ ಶೀಟ್ ಇಂಡೆಕ್ಸ್ ಅಲ್ಲಿ ಸೀರಿಯಲ್ ನಂಬರ್ 10. ನಂಜಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಬಗ್ಗೆ 66 pages ಇದೆ ಮೈಲಾರ್ಡ್. ಇದು ಮೇಜರ್ ಸರ್ಜರಿ ಆಗಿದ್ದು ನನಗೆ. ಪ್ಲೇಟ್ ಇಟ್ಟಿದ್ದಾರೆ ಇಲ್ಲಿಂದ ಎಲ್ಲಿ ಎಲ್ಲಿ ತೋರ್ಸಿ, ನೀವು ಹೇಳದ್ ಬಿಟ್ಟು ಡಾಕ್ಯುಮೆಂಟ್ ತೋರಿಸ್ಬಿಟ್ರೆ. ಇದೆ ಮೈಲಾರ್ಡ್. ಕಂಪ್ಲೀಟ್ ಮೆಡಿಕಲ್ ರೆಕಾರ್ಡ್ ಇದೆ ಮೈಲಾರ್ಡ್. ಒಂದ್ ನಿಮಿಷ. ಸೀರಿಯಲ್ ನಂಬರ್ 10. ಸೀರಿಯಲ್ ನಂಬರ್ 10, ಇಟ್ ಸ್ಟಾರ್ಟ್ಸ್ ಅಟ್ ಪೇಜ್ 23. ಡೇಟ್ ಏನಿದು? 21/8 ಸರ್ಜರಿ ಆಗಿರೋ ಡೇಟ್ 21/8 ನಂಜಪ್ಪ ಹಾಸ್ಪಿಟಲ್ 2000. ನಂಜಪ್ಪ ಹಾಸ್ಪಿಟಲ್. ಎಲ್ಲಿದೆ ಇದು? ಶಿವಮೊಗ್ಗ. ಸೊ ಟೋಟಲ್ 66 pages ಇದೆ ಮೈಲಾರ್ಡ್. ಒಂದ್ ನಿಮಿಷ, ಎಷ್ಟ್ ಸರ್ತಿ 66 ಪೇಜ್ ಅಂತೀರ? ಒಂದು ಪೇಜ್ ಪೆಟಿಷನರ್ ಬಂದು ಒಂದು ನಿಮಿಷ. ಸೊ ಅಷ್ಟು ಫ್ಯಾಕ್ಟ್ಸ್ ನ ಮುಚ್ಚಾಕಿದ್ದಾರೆ, ಕೋರ್ಟ್ ಸಬ್ಮಿಟ್ ಮಾಡ್ದಂಗೆ ಐಡ್ ಮಾಡಿದ್ದಾರೆ. 20th ಸರ್ಜರಿ ಆಗಿ 20. ನಿಮ್ಮಷ್ಟು ಫಾಸ್ಟ್ ಇಲ್ಲ, ಇರಿ. ಕಂಪ್ಲೇಂಟ್ ಯಾವತ್ತು ರಿಜಿಸ್ಟರ್ ಮಾಡಿದ್ರಿ ನೀವು? ಡಿಸ್ಚಾರ್ಜ್ ಆಗಿದ್ದು 20th August 2024. ಕಂಪ್ಲೇಂಟ್ ಕೊಡೋ ಮುಂಚೆ ಕಂಪ್ಲೇಂಟ್ 15/11/24. ಅಕ್ಟೋಬರ್ ಇಂದ ಕಂಪ್ಲೇಂಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ರ? ಯಾಕಂದ್ರೆ ಇವ್ರು ಏನ್ ಮಾಡ್ಬಿಟ್ರು, ನಾನ್ ಎಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ನನ್ ಮೇಲೆ ಇವ್ರು ಫಾಲ್ಸ್ ಕಂಪ್ಲೇಂಟ್ ಕೊಟ್ಬಿಟ್ರು ಹೋಗಿ. ಸೊ ಅದು ಬೇಲ್ ಎಲ್ಲ ತಗೊಂಡ್ ಬರೋಷ್ಟೊತ್ತಿಗೆ ಸೊ ಟೈಮ್ ಆಯ್ತು. ಅಕ್ಟೋಬರ್ ಇಂದ ಟ್ರೈ ಮಾಡಿದ್ವಿ. ಅಷ್ಟು ಬೇಗ ಪೊಲೀಸ್ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟಿದ್ದಾರೆ ಕಂಪ್ಲೇಂಟ್ ತಗೊಂಬಾರ್ದು ಅಂತ. SPP ಅವರೇ, ವೇರ್ ಆರ್ ದೀಸ್ ಡಾಕ್ಯುಮೆಂಟ್ಸ್ ಇನ್ ದಿ ಚಾರ್ಜ್ ಶೀಟ್ಸ್? ಇಲ್ವೇ ಇಲ್ವಲ್ಲ? ಅಲ್ಲ, ಮೆಡಿಕಲ್ ರಿಪೋರ್ಟ್ ಅಲ್ಲ, ಇಲ್ಲಿ ಕಂಪ್ಲೀಟ್ ಇದೆ ನೋಡಿ. ಇಲ್ಲಿ ನಾಟ್ ಬಿಕಾಸ್ ಆಫ್ ದಿ ಆಕ್ಟ್ ದಟ್ ಡೇ. ಕೊಡಿ. On 23/8/24, fall after skidding from staircase at 1 p.m. in his house on 19/8. ಅಲ್ಲ, ಕ್ಲಿನಿಕಲ್ ಹಿಸ್ಟ್ರಿ ಇಸ್ ಫಾಲ್. ಫಾಲ್ ಇಸ್ ದಟ್ ದಿ ವೈಫ್ ಪುಷ್ಟ್ ಅಂತ ಹೇಳ್ತಾ ಇರೋದು. ಅದೇ ನೀವೇ ಹೇಳಿ. ಅದು ಸ್ಟೇಟ್ಮೆಂಟ್ ಕೊಟ್ಟರೆ ನಮ್ಮ ವೈಫ್ ಮೇಲೆ. ಸೊ ಇನ್ನೊಂದು ಡಾಕ್ಯುಮೆಂಟ್ ಅವರೇ ಕರ್ಕೊಂಡು ಹೋದ್ರ ನಿಮ್ಗೆ ಹಾಸ್ಪಿಟಲ್ಗೆ? ಇಲ್ಲ, ಫ್ಯಾಮಿಲಿ ಅವರು ಬಂದಿದ್ರು ಜೊತೆಯಲ್ಲಿ ಇದ್ದು ಆ ಸ್ಟೇಟ್ಮೆಂಟ್ ಡಾಕ್ಟರ್ ಕೊಟ್ಟಿರೋದು ಅವರೇನೆ. ಸೊ ಅದಕ್ಕೆ ನೆಕ್ಸ್ಟ್ ಕಂಪ್ಲೇಂಟ್ ಕೊಡೋಣ ಅಷ್ಟೊತ್ತಿಗೆ ನಮ್ಮ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಅವ್ರು ಹಾಕಿ ಡಿಲೇ ಮಾಡಿಸ್ಬಿಟ್ಟು ನೆಕ್ಸ್ಟ್ ಈಗ ಎಲ್ಲೂ ಇಲ್ವಲ್ಲ ಸ್ಟೇಟ್ಮೆಂಟ್? ನೀವು ಬಿದ್ರಿ, ಅವ್ರು ತಳ್ಳಿದ್ರು, ನಾನು ಪೊಲೀಸಿಗೆ ಕೊಟ್ಟಿನಿ ಮೈಲ್ ಸ್ಟೇಟ್ಮೆಂಟ್. ಯಾವಾಗ ಕೊಟ್ರಿ ಸರ್? ಇದು FIR ಆಗಿದ್ಮೇಲೆ. ಸೊ ಈಗ ಅಬ್ಜೆಕ್ಷನ್ ಜೊತೆಯಲ್ಲಿ ಅನೆಕ್ಸ್ ಜನರಲ್ ಎಕ್ಸಾಮಿನೇಷನ್ is useless. Treatment given. Course post-operative period uneventful. Patient discharged. Objection ಜೊತೆ annex B. Fracture mid and distal shaft humerus by plate and screws. Surgery ಆಗಿದೆ. Objection ಜೊತೆ annex B ಅಲ್ಲಿ ನಾನು ರಿಟರ್ನ್. ಅಲ್ಲ, ನೀವು ಸ್ಕಿಡ್ ಆಗಿರೋದನ್ನ are you using this as an axe? ಸ್ಕಿಡ್ ಆಗಿರೋದನ್ನ ಇವ್ರ ಮೇಲೆ ಯೂಸ್ ಮಾಡ್ತಾ ಇದ್ದೀರಾ? ಇಲ್ಲ, ಸ್ಕಿಡ್ ಅಲ್ಲ, ಅವರೇ ತಳ್ಳಿರೋದು. ಸೊ ಸ್ಟೇರ್ ಕೇಸ್ ನ ಬರ್ತಾ ಹಿಂದೆ ತಳ್ಬಿಟ್ಟು ನನ್ಗೆ ಕೈ ಬಿದ್ದು ಕೈ ಮೂಲೆನೆ ಹೊಡೆದೋಯ್ತು. ಸೊ ಅದಾಗಿದ್ಮೇಲೆ ಮೇಜರ್ ಸರ್ಜರಿ ಆಗಿದೆ. ಯಾವ ಎಷ್ಟ್ ಫ್ಲೋರ್ ಇಂದ ಬಿದ್ರಿ? ಫಸ್ಟ್ ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ ಹೋಗ್ತಾ ಇದ್ವಿ, ಅಲ್ಲಿ ಸ್ಟೇರ್ ಕೇಸ್ ಅಲ್ಲಿ ಬಿದ್ವಿ. Lord's insurance also he has claimed, Lord's there also it is skid. ಏನು? He has stated that he skid from the staircase. Insurance claim ಮಾಡಿದ್ದಾರೆ. ಇಲ್ಲ, I do not have documents, but as per instruction. ಈಗ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಡಿಸ್ಪ್ಯೂಟ್ ಯಾವಾಗ ಬಂತು? Beginning from the 11th of September. Of which year? Wait, which year? 11th of September 2024. 11th September 2024. Why? First complaint, Lord's domestic cruelty. ನೀವ್ ಹಾಕಿದ್ದು? Now happy.
ಅದಕ್ ಮುಂಚೆ ಏನು ಇರ್ಲಿಲ್ವಾ? ಕಾರ್ಡಿಯಲ್ ರಿಲೇಶನ್ಶಿಪ್? 3 months, my lords, marriage. Initially there was, it's just that on 11th it was the matter triggered because there was a statement made by the father-in-law, my lords, which was very heinous in nature. There was ಫಾದರ್ ಇನ್ ಲಾ. father-in-law ಮಾಡಿದ್ದಾರೆ. That is why on the basis of that statement, 354 was registered, my lords, on the 27th of September. Lords, he has, while obtaining stay for domestic, for the cruelty petition, the matter was committed to the Sessions Court, my lord. That was suppressed because of 354, dealt by the Sessions Court. Stay obtain ಮಾಡಿದ್ದಾರೆ, but committal ಅನ್ನೋ ವಿಷಯ ಹೇಳಿಲ್ಲ ಅವರು. ಆಯ್ತಾಯ್ತು, ಅದಿರ್ಲಿ. And statement I cannot make. ಇನ್ಶೂರೆನ್ಸ್ ಕ್ಲೇಮ್ಸ್ ಎಲ್ಲ ಎಲ್ಲಿ? I just have the policy number, my lords. He can produce. ಇನ್ಶೂರೆನ್ಸ್ ಕ್ಲೇಮ್ ಎಲ್ಲಿ? ಸೊ claim ಇದೆಯಾ ಇಲ್ವಾ? ಹಾಸ್ಪಿಟಲ್ ಡೈರೆಕ್ಟ್ ಆಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಲ್ಲ, ಕ್ಲೇಮ್ ಇದೆಯಾ ಇಲ್ವಾ ಇನ್ಶೂರೆನ್ಸ್? Because they do Claim not. ಮಾಡಿದೀವಿ, ಬಟ್ ಹಾಸ್ಪಿಟಲ್ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ನಮ್ಮ ಹತ್ರ ಕಾಂಟ್ಯಾಕ್ಟ್ ಇರಲ್ಲ. ನೀವು ಅಲ್ಲೇ ಕೇಳಲಿಲ್ಲ ಸ್ಕಿಡ್ ಆಗಿಲ್ಲ ಅಂತ? Because he ಆಮೇಲೆ ಆದ್ರೂ ಹೇಳ್ಬೇಕಲ್ಲ. claim ಬರಲ್ಲ madam. ಸೊ ಈಗ ಡಾಕ್ಟರ್ ಬರ್ಸಿರೋ ನನ್ನ ವೈಫ್. ಸೊ ಫಸ್ಟ್ 19th ಹಾಸ್ಪಿಟಲ್ ಹೋದಾಗ ಅದು ಕ್ಲಿಯರ್ ರೆಕಾರ್ಡ್ ಇದೆ, ಯಾರು ಕರ್ಕೊಂಡ್ ಬಂದ್ರು. ಈಗ ಸ್ಟೇಟ್ಮೆಂಟ್ ಈಗ ಬರ್ಸಿರೋದು ಇಷ್ಟೇ ಆಗಿರೋದು. ಆನ್ 19/8/24 ನೀವು ಸ್ಕಿಡ್ ಆಗಿ ಬಿದ್ರಿ, ಸರ್ಜರಿ ಆಯ್ತು, ಅಲ್ಲಿವರೆಗೂ ಏನ್ ತೊಂದ್ರೆ ಇರ್ಲಿಲ್ಲ. ಇಲ್ಲ ಇಲ್ಲ, ಅಲ್ಲಿ ಒಂದ್ ನಿಮಿಷ ಹೋಗ್ತಾ ಇತ್ತು. ಪೂರ್ತಿ ಹೇಳ್ಬಿಡಿ. 11/9/2024ಗೆ ಡಿವಿ ಆಕ್ಟ್ ಏನು 498. 498 ರಿಜಿಸ್ಟರ್ ಮಾಡಿದ್ರು. First complaint followed by 27 September complaint, my lords. Thereafter FIR was there. ದಟ್ಸ್ ವಾಟ್. ಅಲ್ಲ, 11/9/2024 ವಾಟ್ ಎವರ್ Yes. 498 ಮಾಡಿದ್ರು. ಸೊ ಯು ಆರ್ ಯೂಸಿಂಗ್ ಆಲ್ ದಿಸ್ ಅಗೇನ್ಸ್ಟ್ ದಿ ವೈಫ್, ತಳ್ಳಿಬಿಟ್ರು ಅಂತ. ಅವ್ರ ಸರ್ಜರಿ ಆಗಿದ ತಕ್ಷಣ ಮನೆಗೆ 12 ಜನ ಬಂದ್ಬಿಟ್ಟು ನಮಗೆ ಕಂಪ್ಲೇಂಟ್ ಕೊಡಬಾರ್ದು ಅಂತ ಬೆದರಿಕೆ ಹಾಕ್ಯಾರ. ಅದ್ರ ಬಗ್ಗೆ ನಾವು ಸಬ್ಮಿಟ್ ಮಾಡಿದೀವಿ. ಯಾರು 12 ಜನ ಬಂದ್ಬಿಟ್ಟು? ಅವ್ರ ಕಡೆಯಿಂದ ಕಂಪ್ಲೇಂಟ್ ಕೊಡಬಾರ್ದು, ಅವ್ರ ಡಿಮ್ಯಾಂಡ್ಸ್ ಒಪ್ಕೊಬೇಕು ಅಂದ್ರೆ ಅಷ್ಟು ಜನ ಬಂದಿದ್ದಾರೆ. CCTV ರೆಕಾರ್ಡ್ ಇದೆ, ಹಂಗೆ ಏನೇನ್ ಮಾತುಕತೆ ಆಗಿದೆ ಅನ್ನೋದು ಆಡಿಯೋ ರೆಕಾರ್ಡ್ ಇದೆ. ಆಲ್ರೆಡಿ ಲೋರ್ ಕೋರ್ಟ್ ಸಬ್ಮಿಟ್ ಮಾಡಿದ್ವಿ. Lords, if I ಸೊ may ಈ ತರ ನಾವು ಕಂಪ್ಲೇಂಟ್ ಕೊಡಬಾರ್ದು